ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೀಗಣೆಕಲ್ನಲ್ಲಿ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಇವತ್ತು ಉಚ್ಚಯ ಇದೆ, ಬನ್ನಿ ಉಚ್ಚಯಗೆ ಹೋಗೋಣ. ಈ ವಿಡಿಯೋವನ್ನ ನೀವೇನಾದ್ರೂ ಪೂರ್ತಿ ನೋಡಿದ್ರೆ ನಿಮ್ಗೆ ಒಂದು ಹಂತದವರೆಗೆ ಉಚ್ಚಯವನ್ನ ಯಾಕೆ ಹೇಳಿತಾರೆ, ಉಚ್ಚಯ ಅಂದ್ರೆ ಏನು, ಅದು ಹೇಗಿರುತ್ತೆ, ಈ ಬೀಗಣೆಕಲ್ ಗ್ರಾಮದಲ್ಲಿ ಮೊದಲು ತೇರಿತ್ತು, ಅದಾದ್ಮೇಲೆ ಉಚ್ಚಯ ಬಂತು, ಉಚ್ಚಯ ಯಾವ ಕಾರಣದಿಂದ ಬಂತು ಅನ್ನೋದನ್ನೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸಂಪ್ರದಾಯ ಮತ್ತು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನೋಡೋದಾದ್ರೆ ರಥೋತ್ಸವ ಏನು ಎಳಿತಾರಲ್ಲ, ಅಂದ್ರೆ ತೇರು ಹೇಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ, ಪೂರೈಸಬೇಕಾಗತ್ತೆ. ಇದ್ರೊಳಗ ಉಚ್ಚಯ ಇಲ್ಲೇ ನೋಡಾಕತ್ತೀರಿ, ಇದು ಈ ಉತ್ಸವ ಪ್ರಮುಖವಾದದ್ದು. ಯಾಕಂದ್ರೆ ದೇವರ ಉತ್ಸವ ಮೂರ್ತಿಯನ್ನ ಸಣ್ಣ ಪಲ್ಲಕ್ಕಿ ಅಥವಾ ನೀವು ನೋಡ್ತಿರ್ಬೋದು 4 ಗಾಲಿಯ ವಾಹನ ತರ ಏನೈತಿ, ಇದ್ರ ಮೇಲೆ ಇಟ್ಟು ಡೊಳ್ಳು ತಮಟೆಗಳ ಸದ್ದಿನೊಳಗ ಇಡೀ ಜನರಿಗೆ ದರ್ಶನ ಕೊಡ್ತಾ ಹೋಗ್ತಾರ. ನಿಮ್ಗೊಂದು ಕ್ವಶನ್ ಬಂದಿರಬಹುದು, ಅದೇನಂದ್ರ ತೇರ್ಗಿಂತ ಮುಂಚೆನೆ ಯಾಕೆ ಉಚ್ಚಯನ ಎಳಿತಾರ ಅಂತ. ಹೌದು, ನನಗೂ ಈ ಕ್ವಶನ್ ಬಂದಿತ್ತು. ನಾನು ಯೋಚನೆ ನೋಡ್ತಾ ಹೋದಾಗ ನನಗೆ ಗೊತ್ತಾಗಿದೆ ಅಂತಂದ್ರ ಕೆಲವೊಂದಿಷ್ಟು ಕಡೆ ಉಚ್ಚಯನ ತೇರ್ ಆದ್ಮೇಲೆ ಎಳಿತಾರಂತ, ನಾನಂತೂ ನೋಡಿಲ್ಲ. ಈ ಉಚ್ಚಯ ಮಾತ್ರ ತೇರ್ಗಿಂತ ಮುಂಚೆನೆ ಎಳ್ಯಾಕತ್ತೈತಿ. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ನಾಳೆ ತೇರಾಗುತ್ತೆ, ಆ ತೇರನ್ನ ಎಳಿಯಕ ಇದೊಂಥರ ಟ್ರಯಲ್ ರನ್ ಇದ್ದಂಗ್ರಿ. ಸಾವಿರಾರು ಜನ ಭಕ್ತರು ಸೇರಿ ತೇರ್ ಎಳಿತಾರ ಅಂದ್ರ ಅದೊಂದು ಜವಾಬ್ದಾರಿ ಕೆಲಸ ರೀ. ಹಾಗಾಗಿ ತೇರಿನ ದಿನಕ್ಕಿಂತ ಮುಂಚಿನ ದಿನ ಈ ಒಂದು ಉಚ್ಚಯನ ಎಳೆದು ಒಂದು ಪ್ರಾಕ್ಟೀಸ್ ಮಾಡ್ಕೋತಾರ, ಒಂದು ಟ್ರಯಲ್ ರನ್ ಮಾಡ್ತಾರ. ಬರ್ರಿ ಈಗ ಡೊಳ್ಳಿನ ವೈಫ್ ಫೀಲ್ ಮಾಡೋಣ. ಈ ಊರಿನ ಆಂಜನೇಯ ದೇವರಿಗೆ ಮೊದಲು ತೇರಷ್ಟೇ ಇತ್ತು ಅಂತ ನಾನು ಮೊದಲೇ ಹೇಳಿದ್ದೀನಿ. ಈಗ ಈ ಉಚ್ಚಯ ಬರಬೇಕು ಅಂದ್ರೆ ಇದರಿಂದ ಒಂದು ನಂಬಿಕೆ ಐತ್ರಿ, ಅದೊಂದು ಕಾರಣ ಐತಿ. ಆ ನಂಬಿಕೆ ಏನು ಇದುವರೆಗೂ ನನಗೂ ಗೊತ್ತಿರಲಿಲ್ಲ, ತುಂಬಾ ರಹಸ್ಯವಾದದ್ದಂತ ನಾನು ಅನ್ಕೊಂಡಿದ್ದೀನಿ. ಬರ್ರಿ ಈ ಊರಿನ ಹಿರಿಯರ ಬಾಯಿಯಿಂದ ಆ ವಿಷಯವನ್ನ ಕೇಳೋಣ. ಯಾವಾಗಿಂದ ಮೊದಲಿದ್ದು ಎಷ್ಟು ವರ್ಷದಿಂದ್ರಿ? ಮೊದಲು ನಾವು ಸಣ್ಣ ನಮ್ಗ್ ಬುದ್ಧಿ ತಿಳಿದ ಮೇಲೆ ಹೋಗ್ಯ ನೋಡೋದು. ಅಂದ್ರೆ ನಿಮ್ ಬುದ್ಧಿ ತಿಳಿದಾಗ ಈಗ ಉಚ್ಚ ಚಲೋ ಆಗ್ಯದ. ಅಂದ್ರೆ ಎಷ್ಟು ವರ್ಷ ಆಯ್ತು ನೋಡಕತ್ರಿ? ಈಗ ಆಗಿ ಒಂದು 14, 15, 20 ವರ್ಷ ಆಗಿರ್ಬೇಕು ಅನ್ಸತ್ತೆ. 20 ವರ್ಷ 20 ವರ್ಷದಿಂದ ಉಚ್ಚ ಯಾವಾಗ ಹೇಳಕತ್ತಾರ? ಅದಕ್ಕಿಂತ ಮುಂಚೆ ತೇರ್ ಅಷ್ಟೇ ಇತ್ತು, ಮೊದಲು ತೇರ್ ಅಷ್ಟೇ ಇತ್ತು. ಅಂದ್ರೆ ಕೋರಿ ಒಳಗ್ 20-25 ವರ್ಷ ಮೇಲೆ ಆಗಿದ, ಕಡಿಮೆ ಆಗಿಲ್ಲ. 20 ವರ್ಷ ಆಗಿರ್ಬೋದು. ಉಚ್ಚ ಯಾವಾಗ ಹೇಳಕತ್ತಾರ? ಅವಾಗಿಂದ ಕೋರಿ ಒಳಗ್ ಬೆಳಕತ್ತಿಲ್ಲ, ಬೆಳಗಿಲ್ಲ, ಬೆಳೆಗೆ ಇಲ್ಲ. ಮೊದಲು ಅದೆಲ್ಲ ಈಗ ಕಳ್ಳಿಗಳು ಅಂತ ಬಂದವು, ರಾತ್ರಿ ಮೇಗಳು ಬಂದವ. ಮೊದಲು ಕೋರಿಗಳು ಅಂತದ್ದು ಅವು ಹೋಗ್ಬಿಟ್ಟು ಮನುಷ್ಯರ ಕೂದಲ ಕೆಂಪು ಕೂದಲಿರ್ತವೆ, ಈ ಬಟ್ಲಿ ಬಂದಿರ್ತದೆ ಶುದ್ಧ. ಯಾವ್ದಾವ್ದು ಬೆಳೆ ಬೆಳಗಿರ್ತದ? ಬೆಳೆ ಕಾಲ ಯಾವ ಬೆಳೆ ಆಗಿದ್ರು? ಯಾವ ಬೆಳೆಗೆ ಕಲಸು ಕಡ್ಲಿ ಕಡ್ಲೆ ಆಗಲಿ ಶೇಂಗಾ ಆಗಲಿ, ಅವಾಗ ಕಡ್ಲೆ ಬೆಳೆಸಂಗು ಗಿಡಿಸಂಗು ಎರಡದ್ದು ಬೆಳೆ ಅವು. ಆ ಬೆಳೆ ತಿಂತಿತ್ತು ಅದು. ಅದ ಕೇಳಿ ಯಾವಾಗ ಇದೆ ಹೇಳಿ ಕೇಳ ಪೂಜಾರಿ ಆತ ಹೇಳಿದ ಮೇಲೆ ಇಲ್ಲಿಯವ್ರನ್ರಿ ಅವ್ರು ಇಲ್ಲಿಯವ್ರು ಯಾವಾಗ ಆತ ಹೇಳಿದ ಮೇಲೆ ಕೋರಿ ನಿರಸನ ಮಾಡ್ರಿ, ಉತ್ಸಾಹ ಮಾಡಿದ್ರಿ ಕೋರಳಿ ಓದ್ತಾವ ಅಂತ ಹೇಳಿ ಆತ ಹೇಳಿದ್ಮೇಲೆ ಅದು ಮಾಡಿದ್ಮೇಲೆ ತಿರುಗಿ ಕೋರಳಿನೇ ಇಲ್ಲ. ಅವಾಗಿನ ಶಾಂತಿ ನಮ್ಮಲ್ಲಿ ಎಲ್ಲಿ ಕಡೆಗೂ ಇಲ್ಲಿ ಹೋದಾನೆ ಇಲ್ಲ, ಅಲ್ಲಿ ಸುತ್ತಮುತ್ತ ಹಳ್ಳಿ ಕಡೆಗಿಲ್ಲ, ಇಲ್ಲಿ ಅಂದಿಲ್ಲ, ನಮ್ ಎಲ್ಲೇನಿಲ್ಲ, ಬಲ್ಲಿ ಕಡೆನೂ ಇಲ್ಲ. ಅದು ಹಳದಾಗ ಹೋಗ್ಬಿಟ್ಟದ. ಈಗ ಬ್ಯಾರೆ ಬಿಟ್ಟದ. ಮತ್ತೆ ಕಳ್ಳಿಗಳು ಅಂತಂದ್ರೆ ರಾತ್ರಿ ಮೇಯ್ತದ, ಕರಿಗಳು ಇರ್ತದ ರಾತ್ರಿ. ಕೇಳಿಸ್ಕೊಂಡ್ರಲ್ರಿ, ಈ ಊರಿಗೆ ಈ ಉಚ್ಚಯ ಬಂದಿರೋದು ಈ ಒಂದು ಕಾರಣದಿಂದ. ಅದು ಯಾವ ಕಾರಣಕ್ಕಾದ್ರೂ ಬಂದಿರಲಿ, ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ನಾಳೆ ತೇರಿನ ಎಳಿತಾರಂದ್ರೆ ಮುಂಚಿತವಾಗಿ ಇದೊಂದೊಂದ್ಸಲ ಎಳೆದು ಆ ದಾರಿ ಕರೆಕ್ಟ್ ಐತೋ ಇಲ್ಲೋ, ಅದಾದ್ಮೇಲೆ ಜನಗಳ ಸಂದಣಿ ಹೆಂಗೈತಿ, ಜನಗಳ ಗದ್ದಲ ಹೆಂಗೈತಿ, ಅವುಗಳನ್ನು ನಾಳೆ ಹೆಂಗ್ ನಿಭಾಯಿಸಬಹುದು ಅನ್ನೋ ಕಾರಣಕ್ಕೆ ಇದನ್ನ ಎಳೆದು ಒಂದ್ಸಲ ಪರೀಕ್ಷೆ ಮಾಡ್ತಾರೆ. ಉಚ್ಚಯ ಎಳೆದ್ರ ಮುಖಾಂತರ ಸುತ್ತಮುತ್ತಲ ಹಳ್ಳಿಗಳಿಗೆ ನಾಳೆ ತೇರ ಐತಿ ಅಂತ ಹೇಳಿ ಆಮಂತ್ರಣ ಕೊಟ್ಟಂಗ್ರಿ. ಇಷ್ಟೋ ತನಕ ನೀವು ಡೊಳ್ಳಿನ ನಾದ ಕೇಳಿಸ್ಕೊಂಡ್ರಿ, ಆದ್ರೆ ಊರಾಗ ಡೊಳ್ಳು ಅಷ್ಟ ಇರ್ತಾವೇನ್ರಿ? ಹಲಿಗಿನೂ ಇರ್ತಾವ, ಅದಾದ್ಮೇಲೆ ತಾಶೆ ಡೋಲು ಎಲ್ಲ ಇರ್ತಾವ. ಬರ್ರಿ ಹಲಿಗೆ ನಾದನ್ನು ಕೇಳಿಸ್ಕೊಂಡ್ರಿ. ಇದೇ ನೋಡ್ರಿ ಈ ಊರಿನ ಆಂಜನೇಯ ಸ್ವಾಮಿಯ ದೇವಸ್ಥಾನ. ನಿಮ್ಗೆ ಆಮೇಲೆ ಅದನ್ನ ಪೂರ್ತಿ ತೋರಿಸ್ತೀನಿ ಬಿಡ್ರಿ. ಈ ಒಂದು ವಿಚಾರ ನನಗೆ ಹೇಳೋ ಅವಶ್ಯಕತೆ ಇಲ್ರಿ, ಆದ್ರೂ ಕೂಡ ನಾನು ಹೇಳಕತ್ತೀನಿ. ಯಾಕಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಈ ವಿಚಾರ ಹೇಳ್ಬೇಕು ಅಂದ್ರೆ. ಇಲ್ಲೇನು ವಾದ್ಯ ನುಡ್ಸಕತ್ತಾರಲ್ಲ, ಇದು ನಮ್ಮ ಕುಲಕಸಬು. ಅಲ್ಲಿ ನಿಂತವರು ಒಬ್ರು ನಮ್ಮ ಮಾವ ಇದ್ದಾರೆ, ಇನ್ನೊಬ್ರು ನಮ್ಮ ಕಾಕ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಇದು ನಮ್ಮ ಕುಲಕಸಬು ಅಂತ ಹೇಳಕ್ಕೆ.
ಊರಿನೊಳಗಿರುವಂಥ ಎಲ್ಲ ಥರದ ವಾದ್ಯಗಳು ಇಲ್ಲಿ ಬಂದು ಸೇರಾವ ನೋಡ್ರಿ. ಇನ್ನೊಂದು ನಂಬಿಕೆಯ ಪ್ರಕಾರ ಏನಂದ್ರಿ, ದೇವತೆಗಳಿಗೆ ಆಮಂತ್ರಣ ಕೊಡ್ತಾರ್ರಿ. ಅಂದ್ರೆ ರಥೋತ್ಸವದಂತಹ ದೊಡ್ಡ ಕಾರ್ಯಕ್ರಮ ಏನಾಗುತ್ತಲ್ಲ, ಅದಕ್ಕೋಸ್ಕರ ಗ್ರಾಮದ ಇತರ ದೇವತೆಗಳಿಗೆ ಅಥವಾ ಶಕ್ತಿಗಳಿಗೆ ಆಮಂತ್ರಣ ನೀಡಾಕ ಎಲ್ಲರೂ ಸೇರಿ ಒಪ್ಪಿಗೆ ಪಡೆಯೋಕ್ಕೋಸ್ಕರ ಈ ಪೂರ್ವಭಾವಿ ಉತ್ಸವಗಳನ್ನು ನಡೆಸ್ತಾರ್ರಿ. ಜಾತ್ರೆ ಅಂದ್ರೆ ಬರೀ ಜಾತ್ರೆ ಅಷ್ಟೇ ಅಲ್ಲ ರೀ, ಇಂತಹ ಜಾತ್ರೆಗಳಿಂದನೇ ಬದುಕು ಕಟ್ಕೊಂಡವರು ತುಂಬಾ ಜನ ಇರ್ತಾರ. ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಎಕ್ಸಾಂಪಲ್ ಹೆಂಗಿದೆ ಅಂತ. ಆಹಾ, ನೋಡ್ರಿ ಆ ಜನಗಳ ಖುಷಿ ನೋಡ್ರಿ, ಹುಮ್ಮಸ್ಸು ನೋಡ್ರಿ. ಎಲ್ಲರೂ ಸೇರಿ ಮಂಡಳ ಒಗೆಯುವುದೇನು, ಉಚ್ಚೈಗೆ ಉತ್ತೆತ್ತಿ ಎಸೆಯೋದು ನೋಡ್ರಿ. ನಾ ಸಣ್ಣವಿದ್ದಾಗಿಂದನೂ ಈ ಜಾತ್ರೆ ನೋಡ್ಕೊತ ಬಂದೀನಿ. ಪ್ರತಿ ಸಲ ಬಂದಾಗೂ ನಮ್ಮ ಅಜ್ಜಿ ನಮ್ಗೆ ಹೆಂಗಾರ ಮಾಡಿ ಈ ಊರಿಗೆ ಕರ್ಸ್ಕೊಂಡು ಜಾತ್ರೆಯನ್ನು ಮಾಡಿ ಕಳಿಸ್ತಿದ್ಲು. ಆದ್ರೆ ಅಜ್ಜಿ ದೂರ ಆಗ್ಯಾರ್ರಿ. ಈಗ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗತ್ರಿ. ಆ ಕಡೆಯಿಂದ ಮತ್ತೆ ಉಚ್ಚೈ ಈ ಕಡೆ ಬರಕತ್ರಿ. ಬರ್ರಿ, ಬರುವಾಗ ಅದರ ರಭಸ ಹೇಗಿರುತ್ತೆ ನೋಡ್ರಿ ನೀವು. ಕೊನೆಗೊಂದ್ಸಲ ದರ್ಶನ ತಗೊಂಡ್ಬಿಡ್ರಿ. ನಾಳೆ ಇದೇ ತರ ತಯಾರಾಗಿರುವಂತಹ ಈ ತೇರನ್ನ ನಾವು ನೋಡ್ತೀವಿ. ಹೇಗನ್ನಿಸ್ತು ಈ ವಿಡಿಯೋನ ನೋಡಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ಜ್ಯೋತಿಯನ್ನ ಹೊರ್ತೇನೆ. ನಾನು ದೇವರನ್ನ ನಂಬಲ್ಲ, ಆದ್ರೂ ಕೂಡ ಜ್ಯೋತಿಯನ್ನ ಹೊರ್ತೀನಿ. ಆ ಜ್ಯೋತಿಯನ್ನ ಯಾಕೆ ಹೊರ್ತಾರೆ ಮತ್ತು ಅದು ಹೇಗಿದೆ, ಅದರ ಹಿಂದಿನ ನಂಬಿಕೆ ಏನು, ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದಾರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಜೈ ಕರ್ನಾಟಕ ಮಾತೆ. ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿರಕ್ಕೆ ಬಿಡಿ.